26 ತಿಂಗಳ ಬಳಿಕ ಅಪರೂಪದ ಪದ್ಮಿನಿ ಏಕಾದಶಿ ಮೇ 27ರಂದು ಬಂದಿದೆ. ಈ ದುರ್ಲಭ ಏಕಾದಶಿಯ ದಿನಕ್ಕಿಂತ ಶ್ರೇಷ್ಠವಾದ ಯಜ್ಞ, ತಪಸ್ಸು ಅಥವಾ ದಾನ ಯಾವುದೂ ಇಲ್ಲ ಎಂದು ಹೇಳಲಾಗಿದೆ. ಈ ದಿನ ತುಂಬಾ ಕಡಿಮೆ ವೆಚ್ಚದಲ್ಲಿ ಸರಳ ವಿಧಾನದಿಂದ ಒಂದು ದಿನದ ಸಣ್ಣ ತಪಸ್ಸಿನೊಂದಿಗೆ ಇಲ್ಲಿ ತಿಳಿಸಿರುವ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಎಲ್ಲಾ ತೀರ್ಥಯಾತ್ರೆಗಳ ಮತ್ತು ಯಜ್ಞಗಳ ಫಲ, ಅಪಾರ ಪುಣ್ಯ ಲಾಭ ಹಾಗೂ ಪಾಪಗಳ ನಾಶ ಇವೆಲ್ಲವೂ ಮನೆಯಲ್ಲಿ ಕೂತು ಪಡೆಯಬಹುದು. ಈ ದಿನ ಬೆಳಗ್ಗೆ ಸ್ನಾನ ಮಾಡುವಾಗ ವರುಣ ಮಂತ್ರ ಜಪ ಮಾಡಬೇಕು ಹಾಗೂ ಎಲ್ಲಾ ಪವಿತ್ರ ತೀರ್ಥಗಳನ್ನು ಸ್ಮರಿಸಬೇಕು. ನಂತರ ಸ್ವಚ್ಛವಾದ ಬಟ್ಟೆ ಧರಿಸಿ ಭಗವಾನ್ ವಿಷ್ಣುವಿಗೆ ಧೂಪ, ದೀಪ, ಹೂವು, ಕೇಸರಿ ಮತ್ತು ನೈವೇದ್ಯದಿಂದ ಪೂಜೆ ಮಾಡಬೇಕು. ಬಳಿಕ ಸಾಧ್ಯವಾದಷ್ಟು ದಿನಪೂರ್ತಿ ನಾಮಜಪ, ಭಜನೆ ಮತ್ತು ಕೀರ್ತನೆಯಲ್ಲಿ ತೊಡಗಿರಬೇಕು. ರಾತ್ರಿಯಲ್ಲಿ ಜಾಗರಣೆ ಮಾಡುವುದಕ್ಕೂ ವಿಶೇಷ ಮಹತ್ವವಿದೆ. ಯುವಕರು ಮತ್ತು ಆರೋಗ್ಯವಂತರಾದವರು ನಿರ್ಜಲ ವ್ರತ ಮಾಡುವುದು ಉತ್ತಮ. ರೋಗಿಗಳು, ದುರ್ಲಭರು ಮತ್ತು ವೃದ್ಧರು ನೀರು ಅಥವಾ ಲಘು ಆಹಾರ ಸೇವಿಸಿ ವ್ರತ ಮಾಡಬಹುದು. ರಾತ್ರಿಯಲ್ಲಿ 4 ಪ್ರಹರಗಳಲ್ಲಿ ಭಗವಾನ್ ವಿಷ್ಣು ಅಥವಾ ಮಹಾದೇವರ ಪೂಜೆ ಮಾಡಬೇಕು. ಪೂಜೆಯಲ್ಲಿ ಭಗವಂತನಿಗೆ ಕೆಳಗಿನ ಅರ್ಪಣೆಗಳನ್ನು ಮಾಡಬೇಕು. ಮೊದಲ ಪ್ರಹರ ಮೇ 27 ಸೂರ್ಯಾಸ್ತದ ನಂತರ ರಾತ್ರಿ 7:19ರಿಂದ ಸುಮಾರು 9:58ರವರೆಗೆ ತೆಂಗಿನಕಾಯಿ ಅರ್ಪಣೆ. ಎರಡನೇ ಪ್ರಹಾರ 9:59ರಿಂದ 12:37ರವರೆಗೆ ಬಿಲ್ವಫಲ ಅರ್ಪಣೆ. ಮೂರನೇ ಪ್ರಹಾರ 12:38ರಿಂದ 3:06ರವರೆಗೆ ಸೀತಾಫಲ ಅರ್ಪಣೆ. ನಾಲ್ಕನೇ ಪ್ರಹಾರ 3:09ರಿಂದ ಸೂರ್ಯೋದಯದವರೆಗೆ ಕಿತ್ತಳೆ ಹಣ್ಣು ಅರ್ಪಣೆ. ಇದರಿಂದ ಮೊದಲ ಪ್ರಹಾರದಲ್ಲಿ ಅಗ್ನಿಹೋಮದ ಫಲ, ಎರಡನೇ ಪ್ರಹಾರದಲ್ಲಿ ವಾಜಪೇಯ ಯಜ್ಞದ ಫಲ, ಮೂರನೇ ಪ್ರಹಾರದಲ್ಲಿ ಅಶ್ವಮೇಧ ಯಜ್ಞದ ಫಲ, ನಾಲ್ಕನೇ ಪ್ರಹಾರದಲ್ಲಿ ರಾಜಸೂಯ ಯಜ್ಞದ ಫಲ ದೊರೆಯುತ್ತದೆ. ಗೂಗಲ್ನಲ್ಲಿ ಸನ್ಸೆಟ್ ಟೈಮ್ 27 ಮೇ ಮತ್ತು ಸನ್ರೈಸ್ ಟೈಮ್ 28 ಮೇ ಎಂದು ಹುಡುಕಿದರೆ ನಿಮ್ಮ ಸ್ಥಳದ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯ ತಿಳಿದುಕೊಳ್ಳಬಹುದು. ಈ ಏಕಾದಶಿ ತಿಥಿಯ ಸಮಯ 26 ಮೇ ಬೆಳಗ್ಗೆ 5:10ರಿಂದ 27 ಮೇ ಬೆಳಗ್ಗೆ 6:21ರವರೆಗೆ ಇರುತ್ತದೆ. ವ್ರತವನ್ನು ಮೇ 27ರಂದು ಆಚರಿಸಬೇಕು. ಗಮನಿಸಿ, ಏಕಾದಶಿ ತಿಥಿ ಮತ್ತು ವ್ರತದ ದಿನ ಅಕ್ಕಿ ಹಾಗೂ ಅಕ್ಕಿಯಿಂದ ತಯಾರಿಸಿದ ಪದಾರ್ಥಗಳನ್ನು ಸೇವಿಸಬಾರದು. ಹರಿ ಓಂ.